ಪ್ರಿಯ ವೀಕ್ಷಕ ಬಂಧುಗಳೇ, ನಮಸ್ಕಾರಗಳು. ಇವತ್ತಿನ ವಿಷಯ ಏನೆಂದರೆ, ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿರುವ ಶ್ರೀ ಕುಂದೇಶ್ವರ ದೇವಸ್ಥಾನದ ಬಗ್ಗೆ ಒಂದೊಂದಾಗಿ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಶ್ರೀ ಕುಂದೇಶ್ವರಿ ದೇವಾಲಯದ ಇತಿಹಾಸ, ಪ್ರಾಮುಖ್ಯತೆ, ದೇವಾಲಯದ ವಿಶೇಷಣೆ ಮತ್ತು ಈ ದೇವಾಲಯದ ಆಚರಿಸುವ ಹಬ್ಬಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಆಗಿದ್ರೆ ಯಾಕೆ ತಡ ಮಾಡೋದು, ಶ್ರೀ ಕುಂದೇಶ್ವರಿ ದೇವಾಲಯಕ್ಕೆ ಹೋಗೋಣ. ಓಕೆ ಗಾಯ್ಸ್, ಬನ್ನಿ ಬಸ್ ಹತ್ಕೊಂಡು ಹೋಗೋಣ. ನಾನಂತೂ ಮೊದಲೇ ಹತ್ಕೊಂಡು ಕುಂತಿದ್ದೀನಿ. ಅಂತೂ ಇಂತೂ ಬಂದೇ ಮುಟ್ಟಿದ್ವಿ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಗಾಯ್ಸ್, ಅಂತೂ ಇಂತೂ ದೇವಾಲಯದ ಎಂಟ್ರೆನ್ಸಲ್ಲಿ ಬಂದ್ವಿ. ಈ ಕುಂದೇಶ್ವರಿ ದೇವಸ್ಥಾನ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಕಣ್ಣು ಮುಂದೆ ಪ್ರತ್ಯಕ್ಷವಾಗುವುದೇ ಶ್ರೀ ಕುಂದೇಶ್ವರಿ ದೇವಾಲಯ. ಬನ್ನಿ ಗಾಯ್ಸ್, ಶ್ರೀ ಕುಂದೇಶ್ವರಿ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ಕುಂದೇಶ್ವರಿ ಸ್ವಾಮಿ ದೇವಾಲಯವು ಶಿವನ ದೇವಾಲಯವಾಗಿದ್ದು, ಕುಂದಾಪುರದಿಂದ ಜಾಸ್ತಿ ಏನಿಲ್ಲ, 1.5 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿದೆ ಇದು. ಮತ್ತು ಈ ದೇವಾಲಯವು ಕುಂದೇಶ್ವರ ರೂಪದಲ್ಲಿ ಪೂಜಿಸಲ್ಪಡುವ ಶಿವನಿಗೆ ಅರ್ಪಿತವಾಗಿದೆ. ಈ ದೇವಾಲಯಕ್ಕೆ ಸ್ಪಷ್ಟ ಇತಿಹಾಸ ಇಲ್ಲ, ಆದರೆ ಈ ದೇವಾಲಯವು ಶಿವನ ಕಟ್ಟ ಬೆಂಬಲಿಗನಾಗಿದ್ದ ರಾಜ ಕುಂದವರ್ಮನಿಂದ ನಿರ್ಮಿಸಲ್ಪಟ್ಟಿದೆ ಎಂದು ಹೇಳುತ್ತಾರೆ. ಇದರ ನಿರ್ಮಾಣ ನಿಜವಾದ ಅವಧಿ ಇನ್ನು ಯಾರಿಗೂ ಗೊತ್ತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ 2006ರಲ್ಲಿ ಈ ದೇವಾಲಯವನ್ನು ನವೀಕರಣ ಮಾಡಿದೆ ಎಂದು ತಿಳಿದುಕೊಳ್ಳಬಹುದು. ಈ ದೇವಾಲಯದ ಪ್ರಾಮುಖ್ಯತೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಶ್ರೀ ಕುಂದೇಶ್ವರ ಸ್ವಾಮಿ ದೇವಾಲಯವು ಹಿಂದೂ ಪುರಾಣಗಳ ಪ್ರಕಾರ ಮಹತ್ವದ ಸ್ಥಾನವನ್ನು ಹೊಂದಿದೆ. ದೂರ ದೂರ ಊರುಗಳಿಂದ ಭಕ್ತರು ಈ ದೇವಸ್ಥಾನವನ್ನು ನೋಡಲು ಬರುತ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನೆಂದರೆ, ನಿಮ್ಮ ಜೀವನದ ಸಂಗಾತಿಯನ್ನು ಹುಡುಕುವವರಿಗೆ ಈ ದೇವಾಲಯವು ಅತ್ಯಂತ ಪವಿತ್ರವಾದದ್ದು ಎಂದು ಹೇಳುತ್ತಾರೆ. ಈ ದೇವಸ್ಥಾನದಲ್ಲಿ ಸೋಮವಾರ ಉಪವಾಸ ಮತ್ತು ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಲಾಗುತ್ತದೆ. ಶ್ರಾವಣ ಮಾಸದಲ್ಲಿ 16 ಸೋಮವಾರ ಹೆಣ್ಣು ಮಕ್ಕಳು ಉಪವಾಸ ಮಾಡಿದರೆ ಅವರ ಜೀವನ ಸಂಗಾತಿಗೆ ಬಹಳ ಮಂಗಳಕರ ಎಂದು ಹೇಳುತ್ತಾರೆ. ಕುಂದೇಶ್ವರ ರೂಪದಲ್ಲಿರುವ ಶಿವನು ತನ್ನ ಭಕ್ತರಿಗೆ ಆರೋಗ್ಯ, ಸಂಪತ್ತು ಮತ್ತು ಸಂತೋಷವನ್ನು ನೀಡುತ್ತಾನೆ. ಕುಂದೇಶ್ವರ ಸ್ವಾಮಿ ದೇವಾಲಯದ ವಿಶೇಷತೆ ಎಂದರೆ, ಲಿಂಗವು ಸುಮಾರು 4 ಅಡಿ ಎತ್ತರದಲ್ಲಿರುತ್ತದೆ ಮತ್ತು ಸಂಪೂರ್ಣ ಶುದ್ಧ ಕಪ್ಪು ಕಲ್ಲಿನಿಂದ ಕೆತ್ತಲಾಗಿದೆ. ಈ ಕಲ್ಲು ವಿಶೇಷ ಗುಣಮಟ್ಟದಾಗಿದ್ದು, ಯಾವುದೇ ಹವಾಮಾನ ಪರಿಸ್ಥಿತಿಯಲ್ಲಿ ಒಣಗುವುದಿಲ್ಲ. ಇನ್ನೊಂದು ಸುಂದರ ವಿಶೇಷತೆ ಎಂದರೆ, ಇಲ್ಲಿನ ಶಿವಲಿಂಗದಲ್ಲಿ ಲಿಂಗದ ಸಂಪೂರ್ಣ ಎತ್ತರದ 1/3 ಭಾಗದಷ್ಟು ಮಾತ್ರ ಕಾಣಬಹುದಾಗಿದೆ. ಏಕೆಂದರೆ 1/2 ಭಾಗ ಭೂಮಿಯೊಳಗೆ ಉಳಿದುಬಿಟ್ಟಿದೆ. ಶ್ರೀ ಕುಂದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಚರಿಸಲಾಗುವ ಪ್ರಮುಖ ಮತ್ತು ದೊಡ್ಡ ಹಬ್ಬ ಶ್ರೀ ಕುಂದೇಶ್ವರ ಸ್ವಾಮಿಯ ದೀಪೋತ್ಸವ ಹಬ್ಬ. ಈ ಹಬ್ಬವನ್ನು ಸಾವಿರಾರು ಜನರನ್ನು ಆಕರ್ಷಿಸುವ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಚರಿಸುತ್ತಾರೆ. ಬೆಳಿಗ್ಗೆ ವಿಶೇಷ ಆಚರಣೆಗಳು ಮತ್ತು ವೇದದ ತತ್ವಗಳಿಗೆ ಬದ್ಧವಾಗಿರುವ ಪೂಜೆಯೊಂದಿಗೆ ಪ್ರಾರಂಭ ಮಾಡುತ್ತಾರೆ. ಸಂಜೆ ವಿವಿಧ ರೀತಿಯ ಕಾರ್ಯಕ್ರಮಗಳಾದ ಹಾಡು, ನೃತ್ಯ, ನಾಟಕ ಸ್ಪರ್ಧೆಗಳನ್ನು ಆಯೋಜಿಸುತ್ತಾರೆ. ಇವೆಲ್ಲವನ್ನು ತಮ್ಮದೇ ಆದ ಕಲಾತ್ಮಕ ರೀತಿಯಲ್ಲಿ ಶಿವನ ವಿಭಿನ್ನ ಕಥೆಗಳನ್ನು ಪ್ರದರ್ಶಿಸುತ್ತಾರೆ. ಹೀಗೆ ಮೇಲೆ ತಿಳಿಸಿದ ಉತ್ಸವದ ಹೊರತಾಗಿ ಮಹಾಶಿವರಾತ್ರಿ ಕೂಡ ಇಲ್ಲಿ ಬಹಳ ವಿಜೃಂಭಣೆಯಿಂದ ಮತ್ತು ವೈಭವದಿಂದ ನಡೆಸುತ್ತಾರೆ. ಏಕಾದಶಿ ಮತ್ತು ಪೂರ್ಣಿಮಾ ದಿನಗಳಲ್ಲಿ ವಿಶೇಷ ಆಚರಣೆಗಳನ್ನು ಸಹ ನಡೆಸಲಾಗುತ್ತದೆ. ಈ ದೇವಸ್ಥಾನದಲ್ಲಿ ಶಿವನ ಆಶೀರ್ವಾದವನ್ನು ಕೋರಿ ಮದುವೆ ಸಮಾರಂಭಗಳನ್ನು ನಡೆಸಬಹುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.